ಅಮೆರಿಕದಲ್ಲಿ ಟ್ಯಾರಿಫ್ ವಾರ್ ಜೊತೆಗೆ ಟ್ರಂಪ್ ಸರ್ಕಾರದಿಂದ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳ ವಿದ್ಯಾರ್ಥಿಗಳ F1 ವೀಸಾಗಳನ್ನು ತ್ವರಿತವಾಗಿ ರದ್ದು ಮಾಡ್ತಾ ಇದ್ದಾರೆ. ಇದು ವಿದ್ಯಾರ್ಥಿಗಳಲ್ಲಿ ಕೋಪಕ್ಕೆ ಕಾರಣವಾಗಿದೆ. ಗಮನಾರ್ಹ ಸಂಗತಿ ಅಂದ್ರೆ ಟ್ರಂಪ್ ಆಡಳಿತವು ವೀಸಾ ರದ್ದತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಇಮೇಲ್ ಮೂಲಕ ತಿಳಿಸ್ತಾ ಇದೆ. ಈ ವೀಸಾಗಳನ್ನು ಅಮೆರಿಕದಲ್ಲಿ ಪದವಿ ಕೋರ್ಸ್ಗಳಿಗೆ ನೀಡಲಾಗುತ್ತೆ ಮತ್ತು ಕೆಲಸದ ಪರವಾನಗಿಯನ್ನ ಸಹ ಒಳಗೊಂಡಿದೆ. F1 ಜೊತೆಗೆ ಟ್ರಂಪ್ ಆಡಳಿತವು M1 ಮತ್ತು J1 ವೀಸಾಗಳನ್ನು ಸಹ ರದ್ದು ಮಾಡ್ತಾ ಇದೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ಹೋಗ್ತಾರೆ. F1, M1 ಮತ್ತು J1 ವೀಸಾಗಳನ್ನು ಶೈಕ್ಷಣಿಕ ಉದ್ದೇಶಗಳ ಆಧಾರದ ಮೇಲೆ ನೀಡಲಾಗುತ್ತೆ. ಈಗ ಪದವಿ ಕೋರ್ಸ್ಗಳ ಮಧ್ಯದಲ್ಲಿಯೂ ಸಹ ವಿದ್ಯಾರ್ಥಿಗಳ ವೀಸಾಗಳನ್ನು ರದ್ದುಗೊಳಿಸಲಾಗ್ತಾ ಇದೆ. ಒಂದು ಅಥವಾ ಎರಡು ಅಲ್ಲ, ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯ, ಡ್ಯೂಕ್ ವಿಶ್ವವಿದ್ಯಾಲಯ, ಹಾರ್ವರ್ಡ್ ಮತ್ತು ಸ್ಟ್ಯಾನ್ಫೋರ್ಡ್ನಂತಹ ಪ್ರತಿಷ್ಠಿತ ಸಂಸ್ಥೆಗಳು ತಮ್ಮ ವಿದ್ಯಾರ್ಥಿಗಳು ತ್ವರಿತ ವೀಸಾ ರದ್ದತಿಯನ್ನ ಎದುರಿಸುತ್ತಿದ್ದಾರೆ ಅಂತ ದೃಢಪಡಿಸಿವೆ. ಆದ್ರೆ ವಲಸೆ ದಾಖಲೆಗಳು ಕರೆಕ್ಟ್ ಆಗಿ ಇಲ್ಲದೆ ಇರೋರು ಅಥವಾ ಯಾವುದೇ ಅಪರಾಧ ಅಥವಾ ಕಾನೂನು ಉಲ್ಲಂಘನೆಯಲ್ಲಿ ಭಾಗಿಯಾಗಿದ್ದವರಿಗೆ ಮಾತ್ರ ಈ ರೀತಿ ವೀಸಾ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಅಮೆರಿಕ ಸಮರ್ಥಿಸಿಕೊಂಡಿದೆ. ನಿಗದಿತ ವೇಗಕ್ಕಿಂತ ಜಾಸ್ತಿ ಸ್ಪೀಡಾಗಿ ಗಾಡಿ ಓಡಿಸಿದ್ರೆ, ಕಾರು ಚಾಲನೆ ಮಾಡುವಾಗ ಯದ್ವಾ ತದ್ವಾ ದಾರಿ ಬದಲಿಸಿದ್ರೆ ಅಥವಾ ಸಿಗ್ನಲ್ ಜಂಪ್ ಮಾಡಿದ್ರೆ, ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಅಂಥವರ ವೀಸಾ ಅಂತೂ ತತ್ಕ್ಷಣಕ್ಕೆ ಕ್ಯಾನ್ಸಲ್ ಆಗ್ತಾ ಇದೆ.